ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಪದೇ ಪದೇ ಹೊಗೆಯಾಡುತ್ತಲೇ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ಡಿನ್ನರ್ ಪಾರ್ಟಿ ಮಾಡಿದ್ದಾರೆ. ಬರೀ ಡಿನ್ನರ್ ಪಾರ್ಟಿ ಆಗದಿದ್ದರೆ ಊಟ ಮಾಡಿಕೊಂಡು ಮನೆಗೆ ಹೋದ್ರು ಅಂತ ಹೇಳ್ಬೋದಿತ್ತು. ಆದರೆ ಡಿನ್ನರ್ ಹೆಸರಿನಲ್ಲಿ ಆಗಿರೋದು ಸಿಎಂ ಸೀಟ್ ಗಿಟ್ಟಿಸಿಕೊಳ್ಳೋ ಮಾತುಕತೆ. ಪಟ್ಟದ ಫೈಟ್ ನಡುವೆ ಡಿಸಿಎಂ ಡಿಕೆ ಬಣದಿಂದ ಶಕ್ತಿ ಪ್ರದರ್ಶನ. ಡಿಕೆ ಆಪ್ತರಿಂದ ಡಿನ್ನರ್ ಮೀಟಿಂಗ್, ದೆಹಲಿ ಯಾತ್ರೆ ಬಗ್ಗೆ ಚರ್ಚೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡೆಯಾಟ ಅಂತ್ಯವಾಗುವ ಲಕ್ಷಣ ಕಾಣ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕರು ವಿದೇಶ ಯಾತ್ರೆ ಕೈಗೊಂಡ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಬಣ ಕೂಡ ಆಕ್ಟಿವ್ ಆಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಆಹ್ವಾನಿತ 60 ಶಾಸಕರ ಪೈಕಿ 40 ಶಾಸಕರು ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ನಿನ್ನೆಯ ಡಿನ್ನರ್ ಮೀಟಿಂಗ್ನಲ್ಲಿ ಡಿಕೆ ಬಣದ ಶಾಸಕರು ಸಿಎಂ ಬದಲಾವಣೆ ಬಗ್ಗೆಯೇ ಮುಖ್ಯವಾಗಿ ಚರ್ಚೆಯಾಗಿದೆ. ಡಿನ್ನರ್ ಮೀಟಿಂಗ್ನಲ್ಲಿ ಸಿಎಂ ಸೀಟ್ ಬಗ್ಗೆಯೇ ಗಂಭೀರ ಚರ್ಚೆಯಾಗಿದೆ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡದಿದ್ರೆ ಗಟ್ಟಿ ಹೆಜ್ಜೆ ಇಡಬೇಕಾಗುತ್ತೆ. ಮುಂದಿನ ಚುನಾವಣೆ ದೃಷ್ಟಿಯಲ್ಲಿಟ್ಟು ಗೊಂದಲ ಬಗೆಹರಿಸಬೇಕಿದೆ. ಯಾಕಂದ್ರೆ ಗೊಂದಲದ ವಾತಾವರಣದಿಂದ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅಲ್ಲದೆ ರಾಜ್ಯದ ಜನರಿಗೂ ತಪ್ಪು ಸಂದೇಶ ರವಾನೆಯಾಗುತ್ತೆ. ಮಾತು ಕೊಟ್ಟಿದ್ರೆ ಕೊಟ್ಟ ಮಾತು ಉಳಿಸಿಕೊಳ್ಳಲಿ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ನಿನ್ನೆ ರಾತ್ರಿ ನಡೆದ ಡಿನ್ನರ್ ಸಭೆಯಲ್ಲಿ ಮುಂದಿನ ರಾಜಕೀಯ ಹೆಜ್ಜೆ ಬಗ್ಗೆ ಚರ್ಚೆ ನಡೆಸಲಾಯಿತು. ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಬಜೆಟ್ ಅಧಿವೇಶನ ಸಂದರ್ಭದಲ್ಲೇ ಶಕ್ತಿ ಪ್ರದರ್ಶನ ಮಾಡೋ ಸಾಧ್ಯತೆ ಇದ್ದು ಅಧಿವೇಶನದ ವೇಳೆ ಮತ್ತೆ ಸಭೆ ಸೇರಲಿದ್ದಾರೆನ್ನಲಾಗಿದೆ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿ ಯಾತ್ರೆ ಕೈಗೊಳ್ಳಲಿದ್ದಾರೆ. 70ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಲು ಪ್ಲಾನ್ ಮಾಡಿದ್ದಾರೆ. ಬಜೆಟ್ ಅಧಿವೇಶನದ ವೇಳೆಗೆ ದೆಹಲಿಗೆ ತೆರಳು ಸಾಧ್ಯತೆ ಇದ್ದು ಬೆಂಗಳೂರಿನಲ್ಲಿ ಸಭೆ ಸೇರಿದ ಬಳಿಕ ದೆಹಲಿ ಟೂರ್ಗೆ ಮುಹೂರ್ತ ಫಿಕ್ಸ್ ಮಾಡಲಿದ್ದಾರೆ. ನಾನು ಯಾವುದೇ ಶಕ್ತಿ ಪ್ರದರ್ಶನ ಮಾಡ್ತಿಲ್ಲ ಎಂದ ಡಿಕೆ. ನಿನ್ನೆಯ ಶಾಸಕರ ಡಿನ್ನರ್ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಪಕ್ಷದಲ್ಲಿ ನಾನು ಯಾವ ಶಕ್ತಿ ಪ್ರದರ್ಶನ ಮಾಡ್ತಿಲ್ಲ, ಡಿನ್ನರ್ ಸಭೆಗೂ ನನಗೂ ಸಂಬಂಧವೇ ಇಲ್ಲ ಅಂದಿದ್ದಾರೆ. ಅಲ್ಲದೆ ನನ್ನ ಪರವಾಗಿ ಯಾರು ಮಾತನಾಡೋದು ಬೇಡ ಅಂತಾನೂ ತಾಕೀತು ಮಾಡಿದ್ದಾರೆ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳಕ್ಕೆ, ಎಜುಕೇಶನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಕೆಲವರೆಲ್ಲ ಏನೇನೋ ಆಸೆ ಇಟ್ಕೊಂಡಿರ್ತಾರೆ. ಏನು ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ನಿನ್ನೆ ಸಭೆ ಸೇರಿರುವಂಥವ್ರು ಎಲ್ಲರೂ ಡೆಲ್ಲಿಗೆ ಹೋಗ್ತಾರಂತೆ ಸರ್. ಡೆಲ್ಲಿಗೆ ಹೋಗಿ ನಿಮ್ಮ ಪರವಾಗಿ ಮನವಿ ಮಾಡಿ ದಯವಿಟ್ಟು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ. ನಿಮ್ದು ಪ್ರಾಬ್ಲಮ್ ಇತ್ತು ಅಂದರೆ ನೀವು MLA ಇದ್ರಿ, ಮಂತ್ರಿ ಆಗಬೇಕು, ಅಧಿಕಾರ ಬೇಕು, ಚೇರ್ಮನ್ ಬೇಕು ಅಂತಂದ್ರೆ ನೀವು ಹೋಗಿ. ನನ್ನ ವಿಚಾರಕ್ಕೆ ಹೋಗೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಡಿಕೆ ಆಪ್ತ ಶಾಸಕ ಕುಣಿಗಲ್ ರಂಗನಾಥ್, ಡಿನ್ನರ್ ಸಭೆಯಲ್ಲಿ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚಿಸಿದ್ದೇವೆ ಅಂದಿದ್ದಾರೆ. ಬಹಳ ಸಲ ನಮ್ಮ ನಾಯಕರು ಹೇಳ್ತಿರ್ತಾರೆ, ನೀವು ಶ್ರಮಕ್ಕೆ ಪ್ರತಿಫಲ ಸಿಗದೇ ಇರೋ ಪ್ರಾರ್ಥನೆಗೆ ಪ್ರತಿಫಲ ಸಿಗುತ್ತೆ ಅಂತ. ಸೊ ಹಾಗಾಗಿ ನಾವೆಲ್ಲ ದೇವ್ರು ನಂಬ್ಕೊಂಡು ಬಂದಿರೋಂಥ ಬದುಕು. ಸೊ ಹಾಗಾಗಿ ಇವತ್ತು ಜನರ ಏನು ಅಪೇಕ್ಷೆ ಇದೆ, ಕಾರ್ಯಕರ್ತರ ಏನು ಅಪೇಕ್ಷೆ ಇದೆ, ಶಾಸಕತನದ ಬೇಡಿಕೆ ಏನಿದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾರೆ ಅಂತ ಹೈಕಮಾಂಡ್ ಅವರು ಬಗ್ಗೆ ವಿಶ್ವಾಸ ಇರೋಂಥದ್ದು ನಮ್ಮೆಲ್ಲರಿಗೂ ಇದೆ. ಸೊ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತ ಭಾವಿಸ್ತೇನೆ ನಾನು. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಅವರು ಡಿನ್ನರ್ ಸೇರಿದ್ದಾರೆ, ನಾವು ಡಿನ್ನರ್ ಸೇರಿದ್ದೀವಿ ಅಂತ ಹೇಳಿದ್ರು. ಇದೇ ವೇಳೆ ನಾಯಕತ್ವ ವಿಚಾರದಲ್ಲಿ ಗೊಂದಲ ಇರೋದು ನಿಜ ಅಂದಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ, ಅಧಿಕಾರ ಕೊಡಬೇಕಾ ಬಿಡಬೇಕಾ, ಅದೇ ಗೊಂದಲ ಬಗೆಹರಿಸ್ಬೇಕಂತ ಎಲ್ಲರೂ ಹೇಳೋದು ಅದೇ ಉದ್ದೇಶ. ಅದನ್ನು ತೆಗೆದುಕೊಳ್ಬೇಕಲ್ಲ, ಅದೇ ಗೊಂದಲ ಬಗೆಹರಬೇಕು. ಗೊಂದಲ ಬಗೆಹರಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು, ಅದನ್ನ ಅವ್ರು ಹೇಳ್ಬೇಕ್ರಿ ಅವರು.
ಡಿಸಿಎಂ ಸಿಎಂ ಆಗಬೇಕು ಅನ್ನೋದು ನಮ್ಮ ಬಯಕೆ ಅಂತ ಶಾಸಕ ಕದಲೂರು ಉದಯ್ ಹೇಳಿದ್ದಾರೆ. ಸಂದರ್ಭ ಬಂದ್ರೆ ನಾವು ಹೈಕಮಾಂಡ್ಗೆ ಹೇಳ್ತೀವಿ ಅಂದ್ರು. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋದು ಸರ್ ನಿಮ್ಮ ಒತ್ತಾಯ ಅಥವಾ ಅಲ್ಲ ಮಾಡೋದು ಅಂದ್ರೆ ಹೈಕಮಾಂಡ್ ಮಾಡಬೇಕು. ನಮ್ದು ಬೈಕೆ ಇದೆ, ಅವ್ರು ಆಗ್ಬೇಕನ್ನೋ ಬಯಕೆ ಇದನ್ನ ಹೈಕಮಾಂಡ್ ಹೇಳ್ತೀರಾ ಸರ್? ಇದು ಸಂದರ್ಭ ಬಂದ್ರೆ ಹೇಳ್ತೀವಿ. ಊಟಕ್ಕೆ ಸೇರಿದು ಜನರಲ್ ಆಗಿ ಬೇರೆ ಬೇರೆ ವಿಚಾರ ಚರ್ಚೆಗೆ ಬಂತು. ಕೆಲವರೆಲ್ಲ ಇದು ದಿನನಿತ್ಯ ಈ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡೋ ಕೆಲಸ ಮಾಡ್ತಾರೆ, ನಾಯಕತ್ವದ ವಿಚಾರ ಹಿಡ್ಕೊಂಡು. ಅದಕ್ಕೆ ನಾವೆಲ್ಲ ಹೈಕಮಾಂಡ್ನ ಸಾಧ್ಯವಾದರೆ ಭೇಟಿ ಮಾಡಿ ಇದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡಿ, ಇದಕ್ಕೆ ಅಂತ್ಯ ಆಗಲಿ ಅನ್ನೋಂಥದ್ದನ್ನು ತೀರ್ಮಾನ ಮಾಡಿ. ಈ ಎಲ್ಲ ಕಿತ್ತಾಟದ ನಡುವೆ ಮಾತನಾಡಿದ ಶಾಸಕ ತನ್ವೀರ್ ಸೇಠ್, ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಬಹಿರಂಗ ಮಾಡಲಿ, ಯಾವಾಗ ಚರ್ಚೆಯಾಗಿದೆ, ಎಲ್ಲಿ ಚರ್ಚೆಯಾಗಿದೆ ಅಂತ ಗೊತ್ತಾಗಬೇಕು ಅಂತ ನೆನೆದ್ರು. ಅಧಿಕಾರ ಹಸ್ತಾಂತರ ಮಾಡಬೇಕು, ಮಾತು ನಡೆದಿದೆ, ಆ ಮಾತು ತಕ್ಕಂತೆ ನಡ್ಕೋಬೇಕು ಅನ್ನೋ ಅನೇಕ ವಿಚಾರಗಳು ಮಾಧ್ಯಮದ ಮೂಲಕ ನಾವೇನು ನೋಡಿದ್ದೇವೆ. ಆ ಕಾರಣಕ್ಕಾಗಿ ನಾನು ವರಿಷ್ಠರಿಗೆ ಬಹಳ ಸ್ಪಷ್ಟವಾಗಿ ನನ್ನ ಮನವಿಯನ್ನು ಮಾಡಿಕೊಂಡಿದ್ದೇನೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ, ಹಸ್ತಾಂತರ ಮಾಡುವಂಥ ವಿಚಾರದಲ್ಲಿ ಯಾರ ಹತ್ರನೂ ಚರ್ಚೆ ಆಗಿರಲಿಲ್ಲ. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರೋ ಪಟ್ಟದ ಫೈಟ್ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಡಿಕೆ ಶಿವಕುಮಾರ್ ಬಣದ ಶಾಸಕರು ನಿನ್ನೆ ರಾತ್ರಿ ಮಾಡಿರೋ ಡಿನ್ನರ್ ಮೀಟಿಂಗ್ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಪಟ್ಟದ ಚರ್ಚೆಗೆ ಮತ್ತೊಂದು ಟಾಪಿಕ್ ಸೇರ್ಪಡೆಯಾದಂತಾಗಿದೆ. ಬ್ಯೂರೋ ರಿಪೋರ್ಟ್ TV9.